ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸ್ಟೋರೀಸ್ ಆಫ್ ಮೈಲ್ಸ್. ಸೊ ನಾವಿದ್ದೀವಿ ಇವತ್ತು ವಿಧಾನಸೌಧ ಹತ್ರ. ಸೊ ಏನಕ್ಕೆ ವಿಧಾನಸೌಧ ಅಂತಂದರೆ, ಇವತ್ತು ವಿಧಾನಸೌಧದಲ್ಲಿ ಪುಸ್ತಕ ಮೇಳ ನಡೀತಾ ಇದೆ. ಸೊ ಇದು ಒಂದು 4 ದಿನಗಳ ನಡೆಯುವಂತಹ ಒಂದು ಈವೆಂಟ್ ಆಗಿದೆ. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಜನ ಇಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾರೆ. ಹಾಗೂ ನಮಗೂ ಸ್ವಲ್ಪ ಇದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಏಕೆ ಅಂತಂದರೆ ಇದು ವಿಧಾನಸೌಧ ಒಳಗಡೆ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿರ್ಬೋದು, ವಿಧಾನಸೌಧ ಒಳಗಡೆ ನಾರ್ಮಲ್ ಜನರಿಗೆ ಎಂಟ್ರಿ ಇಲ್ಲ. ಸೊ ನಮಗೆ ಒಂದು ಆಪರ್ಚುನಿಟಿ ಇದು. ಸೊ ನಾವು ಒಳಗಡೆ ಬಂದು ಒಂದು ಪುಸ್ತಕ ಈವೆಂಟ್ನ ನೋಡ್ಕೊಳ್ಬೋದು, ಹಾಗೂ ವಿಧಾನಸೌಧನ ಹತ್ರದಿಂದ ನೋಡ್ಬೋದು ಅಂತ. ಸೊ ಇವತ್ತು ನಾವು ಬಂದಿದ್ದೀವಿ ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಪುಸ್ತಕ ಮೇಳಕ್ಕೆ. ಸೊ ಬನ್ನಿ, ಹೇಗಿರುತ್ತೆ ಮೇಳ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅಲ್ಲೊಂದು ದೇವರ ಬಗ್ಗೆ ಕೃತಿ ಇತ್ತು, ಅದನ್ನು ಮಾತಾಡ್ತಾ ಇದ್ವಿ. ಹೌದಾ? ಆಲ್ಮೋಸ್ಟ್ ನಾನು ಓದಿರೋ ಬುಕ್ಸ್ ಎಲ್ಲ ಆಲ್ರೆಡಿ ಇದೆ, ಕುವೆಂಪುರದ್ದು ಹಾಗೂ ತೇಜಸ್ವಿಯವ್ರದ್ದು. ಸೊ ನಾನು ಅದಕ್ಕೆ ಯಾವುದು ಬೈ ಮಾಡಿಲ್ಲ. ಸದ್ಯಕ್ಕೆ ಇದೊಂದು ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಕಾಡು ಕಲಿಸುವ ಪಾಠ ಅಂತ TS ಗೋಪಾಲ್ ಅವ್ರದ್ದು. ಸೊ ಇದನ್ನು ಸದ್ಯಕ್ಕೆ ಪರ್ಚೇಸ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಯಾವುದನ್ನ ಅನಿಸಿದ್ರೆ ಪರ್ಚೇಸ್ ಮಾಡ್ತೀನಿ. ಪ್ರತಿ ವರ್ಷ ಬರ್ತಾ ಇರ್ತೀವಿ ನಾವು. ಲಾಸ್ಟ್ ಇಯರ್ ಬಂದಿದ್ದು. ಇದೊಂಥರ ನಮ್ಮದು ಮನೆ ಹಬ್ಬ ಥರ. ಇಲ್ಲಿ ಫೆಸ್ಟಿವಲ್ ನಡೆದ್ರೆ ನಮ್ಮ ಮನೆಗೆ ನಾವೇ ಬಂದು ನಿಮ್ಮ ಮುಂದೆ ಒಂದು ಹೆಮ್ಮೆ ಅನಿಸುತ್ತೆ. ಇವತ್ತು ಕನ್ನಡ ಸಿನಿಮಾ ಎಷ್ಟು ಮಟ್ಟಿಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಲಿ ನಮ್ಮದು ಬಾವುಟ ಆರಿಸ್ತಾ ಇದ್ದೀವಿ ಅಂದರೆ ಅದ್ರ ಭಾಳ ಖುಷಿಯಾಗುತ್ತೆ. ಇವತ್ತು ಆ ಫಿಲ್ಮ್ ಫೆಸ್ಟಿವಲ್ಗೆ ನಾವು ಚೀಫ್ ಗೆಸ್ಟಾಗಿ ಬಂದಿರೋದು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಅವ್ರ ಜೊತೆ ಬರ್ತಾ ಇರೋದು ಭಾಳ ಖುಷಿಯಾದ ವಿಷಯ. ಹಾಗೂ ಕಿಶೋರ್ ನಮ್ಮ ಜೊತೆ ರಾಕ್ಷಸ ಪಿಕ್ಚರ್ ಎಂಟ್ರ್ ಆಗಿದ್ದೆ. ಇವತ್ತು ನೋಡಿದ ತಕ್ಷಣ ಜ್ಞಾಪಕ ಆಯಿತು. ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಿಯಾಂಕಾ ಮೋಹನ್ ಅವರು ಅಷ್ಟೇ. ಅವರು ಕ್ಯಾಪ್ಟನ್ ಮಿಲ್ಲರ್ ಇಲ್ಲೇ ಓದಿರೋ ಹುಡುಗಿ. ಅವ್ರಿಗೊಬ್ಬರು ಇವಾಗ ತಮಿಳ್ ಸಿನಿಮಾದಲ್ಲಿ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಎಲ್ಲ ನಮ್ಮ ಉಮಾಶ್ರೀ ಅವರಿದ್ದಾರೆ. ಆಮೇಲೆ ಸಾಯಿ ಪ್ರಕಾಶ್ ಅವರು. ಬಾರಿಸು ಕನ್ನಡ ಡಿಂಡಿಮಡಿ, ಓ ಕರ್ನಾಟಕ ಹೃದಯ ಶಿವ. ಇದು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಸಾಂಗ್. ಇದರಲ್ಲಿರೋ ಆ ಹೃದಯ ಶಿವ 10 ಹಲವು ನಾಡುಗಳು, 10 ಹಲವು ಸಂಸ್ಕೃತಿಗಳು, ಭಾಷೆಗಳಿಂದ ಬಂದು ಆ ಎಲ್ಲ ಸಂಸ್ಕೃತಿಗಳ ಸಿನಿಮಾಗಳು ಬಂದು. ನಾನು ಪುಸ್ತಕದ ಮೇಳಕ್ಕೆ ಬಂದಿದ್ದೀನಿ, ಪುಸ್ತಕ ತಗೊಳ್ಬೇಕು ಅಂತ. ಇವರಿಬ್ರಿಗೆ ಏನು ಯೋಚನೆ ಅಂತ ಅಂದರೆ, ಈ ಮುಂದೆ ಕಡೆ ಫುಡ್ ಸ್ಟಾಲ್ಸ್ ಇಟ್ಟಿದ್ದಾರೆ. ಸೊ ಫುಡ್ ಸ್ಟಾಲ್ಸ್ ಚಿಂತೆ ಅವ್ರಿಗೆ ಇವಾಗ.
ಇವಾಗ 8 ಗಂಟೆ ಆಗಿದೆ. ಸೊ ಶಾಪ್ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ. ಸೊ ನಾಳೆ ಒಂದು ದಿವಸ ಲಾಸ್ಟ್ ಇದೆ ಪುಸ್ತಕದ ಮೇಳ. ಸೊ ಯಾರಾದರೂ ಬರಬೇಕು ಅಂತಂದರೆ ನಾಳೆ 8 ಗಂಟೆ ಲಾಸ್ಟು. ಸೊ ಇದೊಂದು ಲೈಫ್ ಟೈಮ್ ಆಪರ್ಚುನಿಟಿ. ಒಳಗಡೆ ಬಂದು ನೀವು ಇದನ್ನು ನೋಡ್ಬೋದು, ಹಾಗೆ ಎಕ್ಸ್ಪ್ಲೋರ್ ಮಾಡ್ಬೋದು. ಸೊ 8 ಗಂಟೆ ಆದಮೇಲೆ ಈ ಥರ ಕ್ಲೋಸ್ ಮಾಡ್ತಾರೆ. ಸೊ ಇದಾಗಿತ್ತು ನಾವು ವಿಧಾನಸೌಧ ಒಳಗಡೆ ನೋಡಿದಂಥ ಪುಸ್ತಕದ ಮೇಳ. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಆಲ್ಮೋಸ್ಟ್ ಕರ್ನಾಟಕದಲ್ಲಿರುವಂಥ ಎಲ್ಲ ಪಬ್ಲಿಕೇಶನ್ಸು ಒಳಗಡೆ ಸ್ಟಾಲ್ ಆಗ್ತಿತ್ತು. ಸೊ ನಿಮಗೆ ಪುಸ್ತಕಗಳು ಅಷ್ಟೇ ಅಲ್ಲ, ನಿಮಗೆ ಹೊಟ್ಟೆ ಹಸಿದ್ರೆ ಅಲ್ಲಿ ಫುಡ್ ಸ್ಟಾಲ್ಸ್ ಕೂಡ ಇದೆ, ನೀವು ಫುಡ್ಸ್ ಕೂಡ ಎಂಜಾಯ್ ಮಾಡ್ಬೋದು. ಹಾಗೆ ನಾವು ಎಕ್ಸ್ಪ್ಲೋರ್ ಮಾಡಿದಂಥ ಪುಸ್ತಕದ ಮೇಳ ಸಿಕ್ಕಾಪಟ್ಟೆನೇ ಸಖತ್ತಾಗಿತ್ತು. ಸೊ ನಿಮಗೆ ನಾಳೆ ಒಂದು ದಿವಸ ಇದೆ ಈ ಪುಸ್ತಕದ ಮೇಳನ ನೀವು ಬಂದು ಇಲ್ಲಿ ಎಂಜಾಯ್ ಮಾಡೋದಕ್ಕೆ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್.